ಜೀವನ ಶೈಲಿ ಬದಲಾದಂತೆಲ್ಲ ಕಾಯಿಲೆಗಳು ತನ್ನಿಂದ ತಾನೇ ಹತ್ತಿರವಾಗುತ್ತಾ ಹೋಗುತ್ತೆ. ಮನುಷ್ಯನ ದೇಹವನ್ನ ಜರ್ಜರಿತಗೊಳಿಸೋ ಕಾಯಿಲೆಗಳಲ್ಲಿ ಆರ್ಥರೈಟಿಸ್ ಅಂದ್ರೆ ಸಂಧಿವಾತವು ಒಂದು. ಅದರಲ್ಲೂ ಚಳಿಗಾಲ ಬಂತು ಅಂದ್ರೆ ಸಂಧಿವಾತ ಸಂಬಂಧಿ ಕಾಯಿಲೆಗಳು ಅತಿಯಾಗಿ ಕಾಣಿಸಿಕೊಳ್ಳುತ್ತವೆ. ಆರ್ಥರೈಟಿಸ್ ನೋವುಕಾರಕ ಕಾಯಿಲೆಯೇ ಇರಬಹುದು, ಆದ್ರೆ ಸರಿಯಾದ ಮುನ್ನೆಚ್ಚರಿಕೆ ಕ್ರಮ ವಹಿಸಿದ್ರೆ ಈ ಕಾಯಿಲೆಯಿಂದ ದೂರವಾಗಬಹುದು. ಅಲ್ಲದೆ ಸಮರ್ಪಕ ಚಿಕಿತ್ಸೆ ಪಡೆಯುವುದರಿಂದ ಈ ನೋವಿನಲ್ಲಿ ಮುಕ್ತಿ ಹೊಂದಬಹುದು. ಹಾಗಾದ್ರೆ ನಮ್ಮ ಹೋಮಿಯೋಪತಿಯಲ್ಲಿ ಆರ್ಥರೈಟಿಸ್ ಅಂದ್ರೆ ಸಂಧಿವಾತಕ್ಕೆ ಇರುವ ಚಿಕಿತ್ಸೆಗಳೇನು, ಅದರಲ್ಲೂ ಚಳಿಗಾಲದಲ್ಲಿ ಸಂಧಿವಾತದಿಂದ ಹೇಗೆ ಬಚಾವಾಗಬಹುದು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಡಾಕ್ಟರ್ ವಿಂದು ಅವರು. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ. ಸಂಧಿವಾತ ಅಂದ್ರೆ ಏನು ಡಾಕ್ಟರ್, ಹಾಗೆ ಇದು ಹೇಗೆ ಕಾಣಿಸಿಕೊಳ್ಳುತ್ತೆ ಅಂತ? ಇತ್ತೀಚೆಗೆ ನಾವು ಈ ಸಂಧಿವಾತ ಸಮಸ್ಯೆ ಅನ್ನೋದು ತುಂಬಾ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಒಂದು ಕಾಲದಲ್ಲಿ ಅಂದ್ರೆ ಒಂದು 10 ವರ್ಷ ಹಿಂದೆ ನಾವು ಹೋಗ್ಬೇಕಂದ್ರೆ ಈ ತರ ಮಂಡಿ ನೋವು ಆಗಿರಬಹುದು, ಸೊಂಟ ನೋವು ಆಗಿರಬಹುದು, ಇಲ್ಲ ಸಂಧಿಗಳಿಗೆ ಸಂಬಂಧಪಟ್ಟ ಸಮಸ್ಯೆ ಆಗಿರಬಹುದು, ಇವೆಲ್ಲ ವೃದ್ಧಾಪ್ಯದಲ್ಲಿ ಮಾತ್ರ ಕಾಣುವಂತ ಸಮಸ್ಯೆ ಆಗಿತ್ತು. ಬಟ್ ಈಗಿನ ಕಾಲದಲ್ಲಿ ಬೈ 30ರಲ್ಲೇ ಅಂದ್ರೆ ಒಂದು ಮಿಡಲ್ ಏಜ್ ಅಲ್ಲಿ ಬರೋಷ್ಟರಲ್ಲಿ ಎಷ್ಟೊಂದು ಜನ ನಮ್ಗೆ ಮಂಡಿ ನೋವು ಆಗ್ತಾ ಇದೆ, ಇಲ್ಲ ಸೊಂಟ ನೋವು ಆಗ್ತಾ ಇದೆ ಅಂತ ಯಾವುದೋ ಒಂದು ಜಾಯಿಂಟ್ಗೆ ಸಂಬಂಧಪಟ್ಟ ಸಮಸ್ಯೆ ಅನ್ನೋದು ಹೇಳ್ತಾ ಇದ್ದಾರೆ. ಸೊ ಸಂಧಿವಾತ ನಾವು ಹೇಳ್ಕೋಬೇಕಂತ ಅದಕ್ಕಿಂತ ಮೊದಲೇ ರಚನೆ ನಮ್ದು ಯಾವ ತರ ಇದೆ, ಯಾಕೆ ನಮ್ಗೆ ಇಷ್ಟು ಚಿಕ್ಕ ವಯಸ್ಸಲ್ಲೇ ಬರ್ತಾ ಇದೆ ಅನ್ನೋದು ನಾವು ತಿಳ್ಕೋಬೇಕು. ಸೊ ಆರ್ಥರೈಟಿಸ್ ಅಂದ್ರೆ ಆರ್ತ್ರ ಅಂದ್ರೆ ಜಾಯಿಂಟ್ಸ್, ಐಟಿಸ್ ಅಂದ್ರೆ ಇನ್ಫ್ಲಮೇಷನ್, ಅಂದ್ರೆ ಜಾಯಿಂಟ್ಗಳಲ್ಲಿ ಸಂಧಿಗಳಲ್ಲಿ ಕಂಡು ಬರುವಂತಹ ಒಂದು ಇನ್ಫ್ಲಮೇಟರಿ ಸೈನ್ಸ್ ಏನಂತೂ ಇರುತ್ತೆ, ನಾವು ಇದನ್ನ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಹಲವಾರು ವಿಧಗಳಿದೆ. ಸೊ ಈಗ ನಮ್ಮ ಜಾಯಿಂಟ್ ಅನ್ನೋದು ಹೇಳ್ಬೇಕಂದ್ರೂ 2 ಮೂಳೆ ಸೇರೋ ಜಾಗ. ಸೊ ಅದಕ್ಕೆ ಮೂವ್ಮೆಂಟ್, ಪ್ರತಿಯೊಂದು ಮೂಳೆದಲ್ಲಿ ಒಂದು ಮೊಬಿಲಿಟಿ ಅನ್ನೋದು ಇರುತ್ತೆ. ಮೊಬಿಲಿಟಿ ಇದ್ದಾಗ ಅದಕ್ಕೆ ರಚನೆ ಯಾವ ತರ ಇರುತ್ತೆ ಅಂದ್ರೆ ಕಾರ್ಟಿಲೇಜ್ ಅಂತ ಅಂಶ ಇರುತ್ತೆ. ಯಾಕಂತಂದ್ರೆ ಮೂಳೆ ತುಂಬಾ ಗಟ್ಟಿಯಾಗಿರುತ್ತೆ. ಸೊ ಅದಕ್ಕೆ ಒಂದು ಕುಷನಿಂಗ್ ಫ್ಯಾಕ್ಟರ್ ತರ ನಮಗೆ ಕಾರ್ಟಿಲೇಜ್ ಅಂಶ ಇರುತ್ತೆ. ಎಸ್ಪೆಷಲಿ ತೂಕ ತಡೆಯುವಂತ ಜಾಯಿಂಟ್ ಅಲ್ಲಿ ಈ ಕುಷನ್ ಫ್ಯಾಕ್ಟರ್ ಅತಿ ಮುಖ್ಯ. ಜೊತೆಗೆ ಆ ಗ್ಯಾಪ್ ಅನ್ನೋದು ಯಾವುದಂತೂ ಜಾಯಿಂಟ್ ಮಧ್ಯದಲ್ಲಿರುತ್ತೆ, ಅದು ತುಂಬಾ ಇಂಪಾರ್ಟೆಂಟ್, ಅದು ಮೇಂಟೈನ್ ಮಾಡಬೇಕಾಗಿರುತ್ತೆ. ಅದ್ರ ಒಳಗಡೆ ಸೈನೋವಿಯಲ್ ಫ್ಲೂಯಿಡ್ ಅಂತ ಒಂದು ಅಂಶ ಇರುತ್ತೆ, ಅಂದ್ರೆ ಒಂಥರ ಜಿಡ್ಡು ಪದಾರ್ಥ. ಅದು ನಮ್ಮ ದೇಹದಲ್ಲಿ ಅದು ಚಿಕ್ಕ ವಯಸ್ಸಿಂದಾನೇ ಉತ್ಪತ್ತಿ ಆಗ್ತಾ ಇರುತ್ತೆ. ಒಂದು ಸರ್ಟನ್ ಏಜ್ ಆದ್ಮೇಲೆ ಈ ಒಂದು ಲಿಕ್ವಿಡ್ ಯಾವುದಂತೂ ಇದೆ ಅದು ಡ್ರೈ ಆಗ್ತಾ ಹೋಗಿ ನಿಮಗೆ ಫ್ರಿಕ್ಷನ್ ತರ. ಯಾಕಂದ್ರೆ ಜಸ್ಟ್ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಒಂದು ಫ್ಯಾನ್ ಅದು ತುಂಬಾ ನಡೀತಾ ಇದ್ದಾಗ ಏನಾದ್ರೂ ಸೌಂಡ್ ಬರ್ತಾ ಇದ್ದಾಗ ನಾವು ಅದಕ್ಕೆ ಏನ್ ಮಾಡ್ತೀವಿ, ಗ್ರೀಸಿಂಗ್ ತರ, ಲುಬ್ರಿಕೇಟಿಂಗ್ ಫ್ಯಾಕ್ಟರ್ ತರ ನಾವು ಸ್ವಲ್ಪ ಆಯಿಲ್ ಅದಕ್ಕೆ ಹಾಕ್ತಿವಿ. ಅವಾಗ ಆ ಒಂದು ಫ್ರಿಕ್ಷನ್ ಏನಿದೆ, ಆ ಶಬ್ದ ಏನಿದೆ ಅದು ಕಡಿಮೆ ಆಗ್ತಾ ಬರುತ್ತೆ. ಅದೇ ತರ ನಮ್ಮ ಸಂಧಿಗಳಲ್ಲಿ ಇರುವಂತ ಒಂದು ಆಯಿಲ್ ಫ್ಯಾಕ್ಟರ್ ಕೊರತೆ ಅನ್ನೋದು ಶುರು ಆದಾಗ ನಮಗೆ ಕ್ರಮೇಣವಾಗಿ ಲಕ್ಷಣಗಳು ಅನ್ನೋದು ಕಂಡು ಬರಬಹುದು. ಸೊ ನಾನು ಹೇಳ್ದಂಗೆ ಈ ಒಂದು ಸಮಸ್ಯೆ ಅನ್ನೋದು ವೃದ್ಧಾಪ್ಯದಲ್ಲಿ ಕಂಡು ಬಂದಾಗ ಸಾಮಾನ್ಯವಾಗಿ ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ಕೋಬಹುದು. ಅಂದ್ರೆ ದೊಡ್ಡ ಜಾಯಿಂಟ್ಸ್ ಅಲ್ಲಿ ಹೆಚ್ಚಾಗಿ ಸಂಧಿಗಳನ್ನ ಯೂಸ್ ಮಾಡೋದ್ರಿಂದ, ವೇರ್ ಅಂಡ್ ಟೇರ್ ಪ್ರಾಸೆಸ್ ಇಂದ ಕಾರ್ಟಿಲೇಜ್ ಅನ್ನೋದು ಸೌದೋಗಿ ಆ ಮಧ್ಯದಲ್ಲಿ ನಿಮ್ಗೆ ಇರುವಂತ ಗ್ಯಾಪ್ ಕೂಡ ತುಂಬಾ ಕಡಿಮೆ ಆಗಿ ಹಲವಾರು ಕಾರಣಗಳಿಂದ, ಅದು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರಬಹುದು, ಇಲ್ಲ ಬೇರೆ ದೀರ್ಘಕಾಲ ಕಾಯಿಲೆ ಇರಬಹುದು, ಎಸ್ಪೆಷಲಿ ಫಿಮೇಲ್ಸ್ ಅಲ್ಲಿ ಮೆನೋಪಾಸ್ ಕಾರಣ ಇರಬಹುದು, ಅತಿ ತೂಕ ಅನ್ನೋದಿರ್ಬೋದು. ಈ ರೀತಿ ಹಲವಾರು ಕಾರಣಗಳಿಂದ ಏನಾಗುತ್ತೆ ಅಂದ್ರೆ ಮೂಳೆ ಸೌದೋಗೋದು ಲಕ್ಷಣಗಳು ನಮಗೆ ಶುರು ಆಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ಇದನ್ನ ನಾವು ಆಸ್ಟಿಯೋ ಆರ್ಥರೈಟಿಸ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದು ಮಂಡಿ ಅಂತ ಜಾಯಿಂಟ್ ಅಲ್ಲಿ, ಇಲ್ಲ ಸೊಂಟ ಜಾಗದಲ್ಲಿ, ಕತ್ತು ಭಾಗದಲ್ಲಿ, ಅಂದ್ರೆ ತೂಕ ತಡೆಯುವಂತ ಜಾಯಿಂಟ್ ಅಲ್ಲಿ ನಾವು ಹೆಚ್ಚಾಗಿ ಇದನ್ನ ನೋಡ್ಕೋಬಹುದು. ಇನ್ನು ಕೆಲವೊಂದು ಜಾಯಿಂಟ್ಸ್ ಪೇನ್ ಹೇಳ್ಬೇಕಂತಂದ್ರೆ ಸಂಧಿವಾತ, ರೊಮಟಾಯ್ಡ್ ಆರ್ಥರೈಟಿಸ್, ಅದು ಕೂಡ ಇತ್ತೀಚೆಗೆ ಮಕ್ಕಳ ವಿಷಯದಲ್ಲಿ ಸಮೇತ ರೊಮಟಾಯ್ಡ್ ಆರ್ಥರೈಟಿಸ್ ತುಂಬಾ ಕಾಮನ್ ಆಗಿ ಕೇಳಿಸ್ಕೊಳ್ತಾ ಇದೆ. ಅಂದ್ರೆ ಮಕ್ಕಳು ಕೂಡ ಈ ಸ್ಪೆಷಲಿ ಚಳಿಗಾಲದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎದ್ದೇಳುವಾಗ ಒಂದು ಸಂಧಿಗಳಲ್ಲಿ ನೋವಿಂದ ಎದ್ದೇಳ್ತಾ ಇದ್ದಾರೆ. ಎಸ್ಪೆಷಲಿ ಚಿಕ್ಕ ಬೆರಳಲ್ಲಿ ಈ ತರ ಜಾಯಿಂಟ್ಸ್ ಪೇನ್ ಕಂಡು ಬರ್ತಾ ಇದೆ ಅಂತಂದ್ರೆ ಅದು ತೂಕ ತಡಿಲಾದ್ರೆ ಇರುವಂತ ಜಾಯಿಂಟ್ಸ್. ಹಾಗಾಗಿ ಏನ್ ಕಾರಣ ಇರಬಹುದು? ಸೊ ರೊಮಟಾಯ್ಡ್ ಆರ್ಥರೈಟಿಸ್ ಅಲ್ಲಿ ನಿಮ್ ದೇಹದಲ್ಲಿ ಇರುವಂತ ಒಂದು ರೋಗ ನಿರೋಧಕ ಶಕ್ತಿ ಬಲವಂತವಾಗಿ ಕಾರ್ಟಿಲೇಜ್ ಅನ್ನೋ ಅಂಶನ, ಇಲ್ಲ ಸೈನೋವಿಯಲ್ ಫ್ಲೂಯಿಡ್ ನ ಅದು ಅಟ್ಯಾಕ್ ಮಾಡುವಾಗ ಜಾಯಿಂಟ್ಸ್ ಅನ್ನೋದು ಸೌದೋಗುತ್ತೆ. ಹಾಗಾಗಿ ಅದರಿಂದ ನಿಮ್ಗೆ ಕಾಣುವಂತ ಸಂಧಿವಾತ ಅದು ಚಿಕ್ಕ ಬೆರಳಿಂದ ಶುರುವಾಗಿ ಯಾವುದೇ ಜಾಯಿಂಟ್ಸ್ ಅಲ್ಲಿ ಕೂಡ ಅದು ಕಂಡು ಬರ್ಬೋದು. ಸೊ ದಿನ ಆ ಕಾಯಿಲೆ ಅನ್ನೋದು ಹೆಚ್ಚಾಗಿ ಬರ್ತಾ ಇರುತ್ತೆ. ಎಸ್ಪೆಷಲಿ ಈ ಸಂಧಿವಾತ ಲೇಡೀಸ್ ಅಲ್ಲಿ ನಾವು ಜಾಸ್ತಿಯಾಗಿ ನೋಡ್ತಾ ಇದೀವಿ. ಸೊ ದ ಮೋಸ್ಟ್ ಕಾಮನ್ ವೆರೈಟೀಸ್ ನಾವು ಹೇಳ್ಕೋಬೇಕಂತಂದ್ರೆ ಸಂಧಿವಾತ ಅನ್ನೋದು ಆಸ್ಟಿಯೋ ಆರ್ಥರೈಟಿಸ್ ಮತ್ತೆ ರೊಮಟಾಯ್ಡ್ ಆರ್ಥರೈಟಿಸ್. ಓಕೆ ಡಾಕ್ಟರ್, ಒಬ್ರು ಕಾಲರ್ ಇದ್ದಾರೆ, ಮಂಜುಳಾ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ಮಂಜುಳಾ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ನಿಮ್ ಸಮಸ್ಯೆ ಹೇಳಿ. ನಮಸ್ತೆ ಡಾಕ್ಟರ್. ನಮಸ್ತೆ ಮಂಜುಳಾ ಅವರೇ, ಹೇಳಿ ತಮ್ಗೆ ಏನ್ ಸಮಸ್ಯೆ ಇದೆ? ಅದು ಅಂದ್ರೆ ಸ್ವಲ್ಪ ದಿನದಿಂದ ನಂಗೆ ಸ್ವಲ್ಪ ನರಗಳೆಲ್ಲ ನೋವು ಬರ್ತಿತ್ತು. ಇಲ್ಲಿ ಆಯುರ್ವೇದಿಕ್ ಇದ್ರಲ್ಲಿ ಆಯಿಲ್ ಮಸಾಜ್ ಎಲ್ಲ ಮಾಡಿಸ್ಕೊಂಡೆ. ಓಕೆ.
ಮಾಡಿಸ್ಕೊಂಡಾದ್ಮೇಲೆ ಸ್ವಲ್ಪ ದಿನ ಹೊರಗಡೆ ಎಲ್ಲ ಇದಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗ್ಬಿಟ್ಟು ಬಂದೆ. ಸ್ವಲ್ಪ ಬ್ಯಾಕ್ ಪೇನ್ ಎಲ್ಲ ಇತ್ತು. ಅದು ಬಂದ ಮೇಲೆ ಏನಾಗಿದೆ ಅಂದ್ರೆ ಈಗ ಗ್ಯಾಸ್ಟ್ರಿಕ್ ತರ ಆಯ್ತು ನಂಗೆ, ಸ್ವಲ್ಪ ಬೇದಿನೂ ಆಯ್ತು. ಈಗೇನಾಗಿದೆ ಅಂದ್ರೆ ಎದೆ ಹತ್ರ ಮತ್ತೆ ಬೆನ್ನಿದೆಯಲ್ಲ ಎಡದ ಕಡೆ, ಹೌದು ಹೌದು, ಹಿಂದ್ಗಡೆ ಬೆನ್ನಿಗೂ ಎದೆಗೂ ಹಿಡ್ಕೊಂಡಂಗ್ ಆಗ್ಬಿಟ್ಟಿದೆ. ಗ್ಯಾಸ್ಟ್ರಿಕ್ ಮಾತ್ರೆ ತಗೊಳ್ತಾ ಇದ್ದೀನಿ, ಆದ್ರೂ ಕಡಿಮೆ ಆಗ್ತಾ ಇಲ್ವಾ? ಕಡಿಮೆ ಆಗಿಲ್ಲ. ಅದಕ್ಕೆ ಈಗ ಟಿವಿಲ್ ನೋಡ್ದೆ, ಅದಕ್ಕೋಸ್ಕರ ಮಾಡ್ದೆ ಮೇಡಮ್. ಓಕೆ, ತಮ್ಮ ವಯಸ್ಸು ಎಷ್ಟಮ್ಮ? ನನಗೆ 61 ಮೇಡಮ್. ಓಕೆ, ಸೊ ಖಂಡಿತ ನಿಮ್ದು ಮುಟ್ಟು ನಿಂತೋಗಿರುತ್ತೆ. ಬಟ್ ಯಾವಾಗಾದ್ರೂ ಹಾರ್ಟ್ಗೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ಮಾಡಿಸ್ಕೊಂಡಿದ್ದೀರಾ? ಏನಿಲ್ಲ ಮೇಡಮ್, ಆ ತರದೆಲ್ಲ ಏನಿಲ್ಲ, ಮಾಡ್ಸಿಲ್ಲ. ಅಂದ್ರೆ ಆ ತರದ ಏನಿಲ್ಲ ನಮ್ಮಲ್ಲಿ, ಯಾರಿಗೂ ಆ ತರ ಇಲ್ಲ, ಏನೂ ಇಲ್ಲ. ನೋಡಿಮ್ಮ, ನಾನು ಹಾರ್ಟ್ ಸಮಸ್ಯೆ ನಿಮ್ಗೆ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಈಗೇನಾಗಿದೆ ಅಂದ್ರೆ ಪೋಸ್ಟ್ ಕೋವಿಡ್ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲದೇನೆ ಹಾರ್ಟ್ ಸ್ಟ್ರೋಕ್ಸ್ ಎಲ್ಲ ಆಗ್ತಾ ಇದೆ. ಸೊ ನಿಮಗೆ ಹಾರ್ಟ್ಗೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಂತ ಹೇಳ್ತಾ ಇಲ್ಲ. ಖಂಡಿತವಾಗ್ಲೂ ಅದೇನಾದ್ರೂ ಗ್ಯಾಸ್ಟ್ರಿಕ್ ಇದ್ರೆ ಮೋಸ್ಟ್ಲಿ ಅದು ಗ್ಯಾಸ್ಟ್ರಿಕ್ ಇರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನಾವು ಗ್ಯಾಸ್ಟ್ರಿಕ್ ಅಂತ ಹೇಳಿ ನೆಗ್ಲೆಕ್ಟ್ ಮಾಡಿದಾಗ ಆವಾಗ ನಮಗೆ ಹಾರ್ಟ್ಗೆ ಸಂಬಂಧಪಟ್ಟ ಸಮಸ್ಯೆ ಇದೆ ಅಂತಂದ್ರೆ ಅದು ಸ್ವಲ್ಪ ಕಾಂಪ್ಲಿಕೇಟ್ ಆಗ್ತಾ ಇರುತ್ತೆ. ಸೊ ನಮಗೆ ಈ ಹಾರ್ಟ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಅನ್ಕೊಳ್ಳೋದ್ಕಿಂತ ಒಂದು ECG ಮಾಡ್ಕೊಂಡ್ರೆ ಇಲ್ಲ ಒಂದು ಈಕೋ ಮಾಡ್ಕೊಂಡ್ರೆ ನಮ್ಗೊಂದು ಕ್ಲಾರಿಟಿ ಬರುತ್ತಲ್ಲ, ಇದು ಖಂಡಿತ ಹಾರ್ಟ್ ಸಂಬಂಧ ಪ್ರಾಬ್ಲಮ್ ಅಲ್ಲ, ಹಾಗಾಗಿ ಇದು ಗ್ಯಾಸ್ಟ್ರಿಕ್ಗೆ ಅಂತ ಹೇಳಿ ನೀವು ಹೇಳ್ದಂಗಂತೂ ಖಂಡಿತ ಇದು ಗ್ಯಾಸ್ಟ್ರಿಕ್ ಅಂತಾನೆ ಅನಿಸ್ತಾ ಇದೆ. ಸೊ ನೀವೇನ್ ಮಾಡಿ ಅಂತಂದ್ರೆ ಹತ್ರದಲ್ಲಿರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಹೋಗಿ ಭೇಟಿ ಆಗಿ. ಯಾಕಂದ್ರೆ ಗ್ಯಾಸ್ಟ್ರಿಕ್ ಇಂದ ಕೂಡ ಮೂಳೆ ಸೌದೋಗೋದು ಇಲ್ಲ ಮೂಳೆಗಳಲ್ಲಿ ನೋವುಗಳು ಬರೋದು, ಅಲ್ಲಿ ಇಲ್ಲಿ ಜಾಯಿಂಟ್ಸ್ ಪೇನ್ ಬರೋದು ತುಂಬಾ ಸಹಜಾನೆ. ಸೊ ಈ ಗ್ಯಾಸ್ಟ್ರಿಕ್ಗೆ ನೀವು ಹೋಮಿಯೋಪತಿ ಚಿಕಿತ್ಸೆ ಅನ್ನೋದು ನಮ್ಮ ಹೋಮಿಯೋಪತಿನಲ್ಲಿ ಪಡ್ಕೋಬಹುದು. ಬಟ್ ಅದಕ್ಕಿಂತ ಮೊದಲೇ ಖಂಡಿತವಾಗ್ಲೂ ಮುಟ್ಟು ನಿಂತಿರೋ ಲೇಡೀಸ್ಗೆ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ ಅಮ್ಮ. ಫ್ಯಾಮಿಲಿದಲ್ಲಿ ಇಲ್ಲ ಅಂದ್ರೂ ಕೂಡ ಇಟ್ಸ್ ಗುಡ್, ಒಂದ್ಸಲ ನಾವು ಪರೀಕ್ಷೆ ಮಾಡಿಸ್ಕೊಂಡ್ರೆ ಅಟ್ ಲೀಸ್ಟ್ ಒಂದು ನೆಕ್ಸ್ಟ್ 2-3 ಇಯರ್ಸ್ ನಮ್ಗೆ ಯಾವುದೇ ತರ ಟೆನ್ಷನ್ ಇರೋದಿಲ್ಲ. ಸೊ ಒಂದ್ಸಲ ಹಾರ್ಟ್ಗೆ ಚೆಕ್ ಮಾಡಿಸ್ಕೊಂಡು ಹತ್ರದಲ್ಲಿರುವಂತ ನಮ್ಮ ಹೋಮಿಯೋಪತಿ ಶಾಖೆಗೆ ಹೋಗಿ ಭೇಟಿ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಜೊತೆಗೆ ನಿಮ್ಮ ಸಂಧಿವಾತ ಸಮಸ್ಯೆಗೆ ಚಿಕಿತ್ಸೆ ಪಡ್ಕೊಳ್ಳಿ. ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಈಗ ಸಂಧಿವಾತದ ರೋಗ ಲಕ್ಷಣಗಳು ಹೇಗೆ ಇರುತ್ತೆ ಡಾಕ್ಟರ್? ರೋಗ ಲಕ್ಷಣಗಳು ನಾವು ಹೇಳ್ಕೋಬೇಕಂತಂದ್ರೆ ಒಂದೊಂದು ವಯಸ್ಸವ್ರಿಗೆ ಒಂದೊಂದು ತರ ಕಾಣಿಸ್ಕೊಳ್ತಾ ಇರುತ್ತೆ. ಈಗ ವೃದ್ಧಾಪ್ಯದಲ್ಲಿ ಇರೋರು 50+ ಇಲ್ಲ 60+ ಇರೋರಿಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಮಂಡಿದಲ್ಲಿ ಊತ ಬರೋದು, ಮಂಡಿ ನೋಡಿದಾಗ ಕೆಂಪಗಾಗೋದು, ಜೊತೆಗೆ ಮುಟ್ಟಿದಾಗ ತುಂಬಾ ಬಿಸಿ ಅಂತ ಅನ್ಸೋದು, ನಡೀಲಿಕ್ಕೂ ತುಂಬಾ ತೊಂದರೆ ಅನಿಸ್ತಾ ಇರುತ್ತೆ, ಪೇನ್ ಬರ್ತಾ ಇರುತ್ತೆ. ಜೊತೆಗೆ ಅದು ಕ್ರಮೇಣವಾಗಿ ಸಂಧಿವಾತ ಅನ್ನೋದು ಅವ್ರಿಗೆ ಹೆಚ್ಚಾದಾಗ ಅವ್ರಿಗೇನಾಗುತ್ತೆ, ನಡೆಯೋ ಸ್ಟೈಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗ್ತಾ ಇರುತ್ತೆ, ಒಂಥರ ಕುಂಟ್ಕೊಂಡ್ ತರ ಅವರು ನಡೀತಾ ಇರ್ತಾರೆ. ಸೊ ಈ ವೃದ್ಧಾಪ್ಯದಲ್ಲಿ ಕಾಣೋ ಅಂತದ್ದು ಕ್ಲಿಯರ್ ಕಟ್ ಆಗಿ ಆಸ್ಟಿಯೋಆರ್ಥೆಟಿಕ್ ಚೇಂಜಸ್ ಅಂತ ಗೊತ್ತಾಗ್ತಾ ಇರುತ್ತೆ. ಅಂಥದ್ರಲ್ಲಿ ಕೂಡ ಕಂಪ್ಲೀಟ್ ಆಗಿ ಜಾಯಿಂಟ್ ಡ್ಯಾಮೇಜ್ ಆಗೋ ನಂತರ ನಾವು ವೇಟ್ ಮಾಡೋದಕ್ಕಿಂತ ಅದು ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಾವು ಚಿಕಿತ್ಸೆ ಪಡ್ಕೊಳ್ಳೋದ್ರಿಂದ ಆಸ್ಟಿಯೋಆರ್ಥೆಟಿಕ್ ಚೇಂಜಸ್ ಅನ್ನೋದು ನಾವು ಗುಣಪಡಿಸ್ಕೋಬಹುದು. ಬಟ್ ಇನ್ನು ಬೇರೆ ತರ ನಾವು ಸಂಧಿವಾತದ ಬಗ್ಗೆ ಹೇಳ್ಕೋಬೇಕಂತಂದ್ರೆ ರೋಮಟೈಡ್ ಆರ್ಥರೈಟಿಸ್ ಅನ್ನೋದು ಮಕ್ಕಳಲ್ಲಿ, ಮಹಿಳೆಯಲ್ಲಿ, ಜೊತೆಗೆ ಯಾವುದೇ ತರ ವಯಸ್ಸು ಅಂದ್ರೆ 30 ಇಯರ್ಸ್ ಅಲ್ಲಿ 20 ಇಯರ್ಸ್ ಅಲ್ಲಿ ವಯಸ್ಸು ವ್ಯತ್ಯಾಸ ಇಲ್ದ್ರೇನೆ ಈ ರೋಮಟೈಡ್ ಆರ್ಥರೈಟಿಸ್ ಕಂಡು ಬರ್ತಾ ಇರುತ್ತೆ. ಎಸ್ಪೆಷಲಿ ಈ ಚಿಕ್ಕ ಜಾಯಿಂಟ್ಸ್ ಅಲ್ಲಿ. ಯಾಕಂದ್ರೆ ನಮ್ಗೆ ತೂಕ ತಡಿತಾ ಇದೆ ಅಂತಂದ್ರೆ ಏನೋಪ್ಪ ನೋವು ಬರ್ತಾ ಇದೆ, ಹೆಚ್ಚಾಗಿ ಕೆಲಸ ಮಾಡಿದ್ದೀವಿ, ತುಂಬಾ ಟಯರ್ಡ್ ಆಗಿದ್ದೀವಿ, ಅದಕ್ಕೆ ಪೇನ್ ಬರ್ತಾ ಇದೆ ಅಂತ ಹೇಳ್ಕೋಬಹುದು. ಬಟ್ ಈ ಬೆರಳಲ್ಲಿ ಯಾಕೆ ಬರುತ್ತೆ, ಕಾಲ್ ಬೆರಳಲ್ಲಿ ಇರಬಹುದು ಇಲ್ಲ ತುಂಬಾ ಚಿಕ್ಕ ಜಾಯಿಂಟ್ಸ್ ಅಲ್ಲಿ ನಮ್ಗೆ ಈ ತರ ನೋವುಗಳು ಬರ್ತಾ ಇದ್ದಾಗ ಇದು ರೋಮಟೈಡ್ ಆರ್ಥರೈಟಿಸ್ ಸಂಧಿವಾತ ಅಂತಾನೆ ನಾವು ಹೇಳ್ಕೋಬಹುದು. ಅಫ್ಕೋರ್ಸ್ ಎಷ್ಟೊಂದು ಜನ ಪರೀಕ್ಷೆ ಮಾಡೋಣ ಅಂತ ಹೇಳ್ತಾ ಇರ್ತಾರೆ. ಸಾಮಾನ್ಯವಾಗಿ ರೋಮಟೈಡ್ ಆರ್ಥರೈಟಿಸ್ ಅಲ್ಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಪರೀಕ್ಷೆ ಮಾಡಿದಾಗ್ಲೂ ಕೂಡ RF ಫ್ಯಾಕ್ಟರ್ ನೆಗೆಟಿವ್ ಬರುತ್ತೆ. ಹಾಗಾಗಿ ಇದಕ್ಕೆ ಪರೀಕ್ಷೆ ಅನ್ನೋದಕ್ಕಿಂತಾನು ಕಾಣುವಂತ ಲಕ್ಷಣಗಳು ಅನ್ನೋದು ಅತಿ ಮುಖ್ಯ. ಆ ಲಕ್ಷಣಗಳನ್ನ ನೀವು ಗಮನ ಕೊಟ್ಟು ನಿಮಗೆ ಇದು ಚಿಕಿತ್ಸೆ ನಮ್ಮ ಹೋಮಿಯೋಪತಿನಲ್ಲಿ ರೋಮಟೈಡ್ ಆರ್ಥರೈಟಿಸ್ಗೆ ತುಂಬಾ ಒಳ್ಳೆ ಚಿಕಿತ್ಸೆ ಇದೆ. ಸೊ ಅದಕ್ಕೆ ಚಿಕಿತ್ಸೆ ಪಡ್ಕೊಂಡಾಗ ಖಂಡಿತ ಅವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ ಅನ್ನೋದು ಸಿಗುತ್ತೆ. ಓಕೆ, ಸಂಧಿವಾತ ಇದೆ ಅಂತ ಕಂಡುಕೊಳ್ಳೋದಕ್ಕೆ ಯಾವ ರೀತಿಯಾದಂತಹ ಟೆಸ್ಟ್ಗಳನ್ನೆಲ್ಲ ಮಾಡಿಸಬೇಕಾಗುತ್ತೆ ಡಾಕ್ಟರ್? ಆಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಂಧಿವಾತ ನಾವು ಹೇಳ್ಕೊಂಡಿದ್ದೀವಿ. ಆಸ್ಟಿಯೋಆರ್ಥರೈಟಿಸ್, ರೋಮಟೈಡ್ ಆರ್ಥರೈಟಿಸ್, ಇನ್ನು ಕೆಲವೊಂದು ಸಂಧಿವಾತದ ಬಗ್ಗೆ ನಾವು ಹೇಳ್ಕೋಬೇಕಂದ್ರೆ ರುಮ್ಯಾಟಿಕ್ ಆರ್ಥರೈಟಿಸ್ ಅಂತಾನೆ ಹೇಳ್ಕೋಬಹುದು, ಇನ್ಫೆಕ್ಟಿವ್ ಆರ್ಥರೈಟಿಸ್ ಇಲ್ಲ ಗೌಟಿ ಆರ್ಥರೈಟಿಸ್, ಸೋರಿಯಾಟಿಕ್ ಆರ್ಥರೈಟಿಸ್, ಈ ರೀತಿ ಹಲವಾರು ಆರ್ಥರೈಟಿಸ್ ಇರ್ತಾ ಇರುತ್ತೆ. ಸೋರಿಯಾಟಿಕ್ ಆರ್ಥರೈಟಿಸ್ ಅಲ್ಲಿ ಸೋರಿಯಾಸಿಸ್ ಅನ್ನುವಂಥ ಚರ್ಮ ರೋಗ ಇದ್ದಾಗ ಅದು ಏನಾದರೂ ಸಪ್ರೆಸ್ ಆಗಿ ಅದು ತುಂಬಾ ದೀರ್ಘಕಾಲದಿಂದ ಸೋರಿಯಾಸಿಸ್ ಇಂದ ಬಳಲ್ತಾ ಇರೋರಿಗೆ ಸ್ವಲ್ಪ ದಿವಸ ಇಲ್ಲ ಸ್ವಲ್ಪ ವರ್ಷ ಆದ್ಮೇಲೆ ಜಾಯಿಂಟ್ಸ್ ಪೇನ್ ಅನ್ನೋದು ಶುರು ಆಗ್ಬೋದು. ಅದರಿಂದ ಸೋರಿಯಾಟಿಕ್ ಆರ್ಥರೈಟಿಸ್ ಅಂತ ಹೇಳ್ಕೋಬಹುದು. ಅಂಥದ್ರಲ್ಲಿ ಸೋರಿಯಾಸಿಸ್ ಇದೆ ಅಂತ ಅಂದಮೇಲೆ ಅವ್ರಿಗೆ ಮೂಳೆ ಎಷ್ಟು ಮಟ್ಟಿಗೆ ಸೌದಿದೆ, ಅದು ಯಾವುದೇ ಸಂಧಿವಾತ ಆಗಿರಲಿ, ಮೂಳೆ ಎಷ್ಟು ಮಟ್ಟಿಗೆ ಸೌದಿದೆ, ಅದು ತುಂಬಾ ಜಾಸ್ತಿ ಸೌದಿದೆನಾ ಇಲ್ಲ ಬೇರೆ ಏನಾದರೂ ಕಾರಣಗಳಿಂದ ಎಫೆಕ್ಟ್ ಆಗಿದೆ ಅಂತ ನಾವು ತಿಳ್ಕೊಬೇಕಂದ್ರೆ ಎಕ್ಸ್ರೇ ಅತಿ ಮುಖ್ಯ.
ಸೊ ಎಕ್ಸ್ರೇ ಮಾಡಿಸಿದಾಗ ಎಷ್ಟು ಮಟ್ಟಿಗೆ ಡಿಜನರೇಟಿವ್ ಚೇಂಜಸ್ ಅನ್ನೋದು ಕಂಡು ಬಂದಿದೆ. ಎಕ್ಸ್ರೇದಲ್ಲಿ ನಮ್ಗೆ ಯಾವುದೇ ತರ ಸಮಸ್ಯೆ ಗೊತ್ತಾಗ್ಲಿಲ್ಲ ಅಂತಂದ್ರೆ ಅದು MRI ಕೂಡ ನಮ್ಗೆ ಮಾಡುವಂತ ಅವಶ್ಯಕತೆ ಇರುತ್ತೆ. ಇನ್ನು ನಾವು ಗೌಟಿ ಆರ್ಥ್ರೈಟಿಸ್, ಪುರುಷರಲ್ಲಿ ಅತಿ ಹೆಚ್ಚಾಗಿ ಇಲ್ಲ ತುಂಬಾ ಕಾಮನ್ ಆಗಿ ಕಾಣುವಂತ ಆರ್ಥ್ರೈಟಿಸ್ ಪುರುಷರಲ್ಲಿ ನಾವು ನೋಡ್ಬೋದು. ಇದು ಯಾಕೆ ಬರುತ್ತೆ ಅಂದ್ರೆ ಅವರಲ್ಲಿ ಇರುವಂತ ಒಂದು ಅಭ್ಯಾಸಗಳು, ಯಾಕಂದ್ರೆ ತುಂಬಾ ಡ್ರಿಂಕಿಂಗ್ ಅಭ್ಯಾಸ ಇರೋರು, ವರ್ಷಾನ್ಗಟ್ಲ ಆಲ್ಕೋಹಾಲ್ ಕನ್ಸಂಪ್ಷನ್ ಇದ್ದಾಗ, ಜೊತೆಗೆ ಸ್ಮೋಕಿಂಗ್ ಇದ್ದಾಗ, ಇಂಥವರಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಪ್ರೋಟೀನ್ ಮೆಟಬಾಲಿಸಮ್ ಅಲ್ಲಿ ತೊಂದರೆ ಕಂಡು ಬರ್ತಾ ಇರುತ್ತೆ. ತುಂಬಾ ನಾನ್ ವೆಜ್ ತುಂಬಾ ಜಾಸ್ತಿ ತಿಂತಾ ಇರ್ತಾರೆ, ಅದರಲ್ಲಿನೂ ಸೀ ಫುಡ್ ಕನ್ಸಂಪ್ಷನ್ ಮಾಡ್ತಾ ಇದ್ದಾಗ ನಮ್ಮ ದೇಹದಲ್ಲಿ ಪ್ರೋಟೀನ್ ಅಂಶಗಳು ಅನ್ನೋದು ಮೆಟಬಲೈಸ್ ಆಗ್ತಾ ಇದ್ದಾಗ ಯೂರಿಕ್ ಆಸಿಡ್ ಅನ್ನೋದು ರಕ್ತದಲ್ಲಿ ಬಿಡುಗಡೆ ಆಗ್ತಾ ಇರುತ್ತೆ. ಸಾಮಾನ್ಯವಾಗಿ ಪ್ರತಿ ಎಲ್ರಿಗೂನುವೆ ಯೂರಿಕ್ ಆಸಿಡ್ ಯೂರಿನ್ ಇಂದ ಆಚೆ ಹೋಗುವಂತ ಅಂಶನೇ. ಬಟ್ ಕೆಲವೊಬ್ಬರಲ್ಲಿ ಮೆಟಬಾಲಿಕ್ ಡಿಸಾರ್ಡರ್ ಇಂದ ಏನಾಗುತ್ತೆ, ಯೂರಿಕ್ ಆಸಿಡ್ ಅನ್ನೋದು ಒಳಗಡೆನೆ ರಕ್ತದಲ್ಲೇನೆ ಉಳ್ಕೊಳ್ಳಕ್ಕೆ ಶುರು ಆಗ್ತಾ ಇರುತ್ತೆ. ಹಾಗಾಗಿ ಆ ಯೂರಿಕ್ ಆಸಿಡ್ ನಿಮ್ಗೆ ಆಚೆ ಬಂದು ಸಂಧಿಗಳಲ್ಲಿ, ಕಂಡ್ರಗಳಲ್ಲಿ ಅದು ಅಕ್ಯುಮುಲೇಟ್ ಆಗಿ ಗಾಜು ಪೀಸಸ್ ತರ, ಅಂದ್ರೆ ಕ್ರಿಸ್ಟಲ್ಸ್ ತರ ಅವ್ರಿಗೆ ಸೇರ್ಕೊಂಡು ನೋವು ಬರ್ತಾ ಇರುತ್ತೆ. ಎಸ್ಪೆಷಲಿ ಕಾಲ್ ಹೆಬ್ಬೆರಳಲ್ಲಿ. ಸೊ ಒಂದೇ ಹೆಬ್ಬೆರಳಲ್ಲಿ ತುಂಬಾ ನೋವು ಬರ್ತಾ ಇದೆ, ನನಗೆ ಈ ತರ ಜಾಯಿಂಟ್ಸ್ ಪೇನ್ ಬರ್ತಾ ಇದೆ ಅಂತ ಅಂದಾಗ ಡೆಫಿನೆಟ್ಲಿ ನಾವು ಯೂರಿಕ್ ಆಸಿಡ್ ಲಕ್ಷಣಗಳು ನಮಗೆ ಇದೆ ಅಂತಾನೆ ಹೇಳ್ಕೋಬಹುದು. ಇದನ್ನ ನಾವು ಗೌಟಿ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಓಕೆ ಡಾಕ್ಟರ್, ಒಂದು ಚಿಕ್ಕ ವಿರಾಮ ತಗೊಂಡು ವಾಪಸ್ ಬರೋಣ. ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಡಾಕ್ಟರ್, ಈಗ ಸಂಧಿವಾತದ ನೋವು ಏನಾದ್ರೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಕಾಣಿಸಿಕೊಂಡ್ರೆ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಯಾವ ರೀತಿಯಾದಂತ ತೊಂದರೆ ಅನುಭವಿಸಬೇಕಾಗುತ್ತೆ? ನಮಗೆ ಗೊತ್ತಿದೆ, ನಮ್ಮ ಜಾಯಿಂಟ್ಸ್ ಅನ್ನೋದು ನಮ್ಮ ದೇಹದಲ್ಲಿ ಅತಿ ಮುಖ್ಯ. ಅಫ್ಕೋರ್ಸ್ ಎಲ್ಲ ಆರ್ಗನ್ಸ್ ಕೂಡ ಮುಖ್ಯ, ಬಟ್ ನಾವು ನಡಿಬೇಕಂದ್ರೂ, ನಾವು ಕೆಲಸ ಮಾಡ್ಬೇಕಂದ್ರೂ, ನಮ್ಮ ದೇಹದಲ್ಲಿ ಇರುವಂಥ ಮೊಬಿಲಿಟಿನ ರಿಟೈನ್ ಮಾಡಬೇಕು ಅಂತ ಅಂದಾಗ ಜಾಯಿಂಟ್ಸ್ ಅತಿ ಮುಖ್ಯ ಅಂತಾನೆ ಹೇಳ್ಕೋಬಹುದು. ಈಗ ಒಂದು ಮಂಡಿನಲ್ಲಿ ಅವ್ರಿಗೆ ತೊಂದರೆ ಕಂಡು ಬರ್ತಾ ಇದ್ದು ಅಂತಂದ್ರೆ ಡೆಫಿನೆಟ್ಲಿ ಅದ್ರದ್ದು ಪ್ರಭಾವ ಇನ್ನೊಂದು ಮಂಡಿ ಮೇಲೇನೂ ಕಾಣಿಸ್ಕೊಳ್ತಾ ಇರುತ್ತೆ. ಅವ್ರಿಗೆ ನಡಿಲಿಕ್ಕೆ ಆಗಿರಲಿ, ಮೊಬೈಲ್ ಆಗೋದಕ್ಕೆ ತುಂಬಾ ತೊಂದರೆ ಕಾಣಿಸ್ಕೊಳ್ತಾ ಇರುತ್ತೆ. ಯಾವುದೇ ಕಾಯಿಲೆ ಆಗಿರಲಿ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದನ್ನ ಕಂಡಿಡಿದಾಗ ಮಾತ್ರನೇ ಅವ್ರ ಕಾಂಪ್ಲಿಕೇಶನ್ಸ್ ಅನ್ನೋದು ಅವಾಯ್ಡ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈಗ ರೊಮಟೈಡ್ ಆರ್ಥ್ರೈಟಿಸ್ ಅನ್ನೋಂಥ ಕಾಯಿಲೆದಲ್ಲಿ ನೀವು ಕರೆಕ್ಟ್ ಸಮಯಕ್ಕೆ ಅದನ್ನೇನಾದ್ರೂ ಕಂಡು ಹಿಡ್ದಿಲ್ಲ ಅಂತಂದ್ರೆ ಆ ಕಾಯಿಲೆ ಅನ್ನೋದು ನಿಮ್ಮ ಜಾಯಿಂಟ್ಸ್ನೆಲ್ಲ ತಿಂದ್ಬಿಟ್ಟು ಟೋಟಲ್ ಆಗಿ ಮಲ್ಕೊಳ್ಳೋ ಪೊಸಿಷನ್ಗೆ ಕರ್ಕೊಂಡು ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಸಾಮಾನ್ಯವಾಗಿ ಕಾಣೋಂಥ ಒಂದು ಜಾಯಿಂಟ್ಸ್ ಪೇನ್ ಯಾವುದಂತೂ ಇದೆ ಅಂದ್ರೆ, ಈಗ ಸ್ವಲ್ಪ ಇವತ್ತಿನ ಕೆಲಸ ಜಾಸ್ತಿ ಆಗಿದೆ, ಜಾಯಿಂಟ್ಸ್ ಪೇನ್ ಬಂದಿದೆ ಅಂತ ಪೇನ್ಸ್ಗಳೆಲ್ಲ ಸಾಮಾನ್ಯವಾಗಿ ರೆಸ್ಟ್ ಅಲ್ಲಿ ಇದ್ದಾಗ ಒಂದು 2-3 ಡೇಸ್ ಅಲ್ಲಿ ಕಡಿಮೆ ಆಗಬೇಕು. ಆದ್ರೂ ಕೂಡ ಕೆಲಸ ಮಾಡೋ ಪ್ರತಿ ಸತಿ ಜಾಯಿಂಟ್ಸ್ ಪೇನ್ ಬರ್ತಾ ಇದೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ನಡೀತಾ ಇದೆ ಅಂತ ತಿಳ್ಕೋಬೇಕಾಗಿರುತ್ತೆ. ಅದು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರಬಹುದು, ವೈಟಮಿನ್ ಡಿ ಡೆಫಿಷಿಯನ್ಸಿ ಇರಬಹುದು, ಇಲ್ಲ ಬೇರೆ ಏನಾದ್ರೂ ಕಾರಣಗಳು ಕೂಡ ಇರಬಹುದು. ಸ್ಪೆಷಲಿ ಲೇಡೀಸ್ ವಿಷಯಕ್ಕೆ ಬಂದ್ರೆ ಥೈರಾಯ್ಡ್ ಅಂತ ಅಂಶದಿಂದನೂ ಮೂಳೆಗಳು ಸವಿತಾ ಇರುತ್ತೆ. ಅತಿ ತೂಕ ಅಂತ ಸಮಸ್ಯೆ ಎರಡೂ ಜೆಂಡರ್ ಅಲ್ಲಿ, ಅದು ಪುರುಷರಲ್ಲಿ ಇರಬಹುದು, ಮಹಿಳೆಯಲ್ಲಿ ಇರಬಹುದು, ಆ ಸಮಸ್ಯೆ ಅನ್ನೋದು ಕಾಡಬಹುದು. ಜೊತೆಗೆ ಪುರುಷರಲ್ಲಿ ಗೌಟಿ ಆರ್ಥ್ರೈಟಿಸ್ ಅನ್ನುವಂಥದ್ದು. ಸೊ ಈ ರೀತಿ ಯಾವ ಕಾರಣದಿಂದ ಅವ್ರಿಗೆ ಆರ್ಥ್ರೈಟಿಸ್ ಸಫರ್ ಆಗ್ತಾ ಇದೆ ಅಂತ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅದನ್ನ ಕಂಡಿಡಿದ್ರೆ ಡೆಫಿನೆಟ್ಲಿ ಇಂಥ ಸಮಸ್ಯೆನ ನಾವು ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಟ್ರೀಟ್ಮೆಂಟ್ ಮಾಡಿ ಅವ್ರಿಗೆ ಪರ್ಮನೆಂಟ್ ಸೊಲ್ಯೂಷನ್ ನಾವು ಕೊಡಬಹುದು. ಅದ್ರ ಜೊತೆಗೆ ಕಾಂಪ್ಲಿಕೇಶನ್ಸ್ ಕೂಡ ಅವ್ರಿಗೆ ಅವಾಯ್ಡ್ ಮಾಡುವಂತ ಸಾಧ್ಯತೆಗಳಿರುತ್ತೆ. ಓಕೆ, ಸಂಧಿವಾತಕ್ಕೆ ಏನಾದ್ರೂ ಶಸ್ತ್ರಚಿಕಿತ್ಸೆ ಏನಾದ್ರೂ ಇದೆಯಾ ಡಾಕ್ಟರ್? ನಾರ್ಮಲ್ ಆಗಿ ಪ್ರತಿಯೊಬ್ರು ಸರ್ಜರಿ ಅಂತ ಮಾಡಿಸ್ಕೊಳ್ತಾ ಇರ್ತಾರೆ. ಮಂಡಿ ಅನ್ನೋದು ಸ್ವಲ್ಪ ಸೌದಿದೆ ಅಂತ ಸಾಮಾನ್ಯವಾಗೂ ಅದನ್ನ ಫಸ್ಟ್ ಅಡ್ವೈಸ್ ಮಾಡೋದೇ ನೀ ರಿಪ್ಲೇಸ್ಮೆಂಟ್. ಯಾಕಂದ್ರೆ ಆಸ್ಟಿಯೋ ಆರ್ಥ್ರೈಟಿಕ್ ಚೇಂಜಸ್ ಆಗಿರಬಹುದು, ಇಲ್ಲ ರೊಮಟೈಡ್ ಆರ್ಥ್ರೈಟಿಸ್ ಇರಬಹುದು, ಏನಾದ್ರೂ ಮಂಡಿದಲ್ಲಿ ಹೆಚ್ಚಾಗಿ ನಾವು ಸಮಸ್ಯೆಗಳು ನೋಡಿದಾಗ ಪ್ರತಿಯೊಬ್ಬರು ಮೈಂಡ್ ಸೆಟ್ ಹೋಗೋದೇ ನೀ ರಿಪ್ಲೇಸ್ಮೆಂಟ್. ನೀ ರಿಪ್ಲೇಸ್ಮೆಂಟ್ ಅನ್ನೋದು ಪ್ರತಿ 10ನೇ ವರ್ಷದ ನಂತರ ನಾವು ಪದೇ ಮಾಡಿಸ್ಕೋಬೇಕು. ಅದರಲ್ಲಿ ಸಕ್ಸಸ್ ರೇಟ್ಸ್ ಇರಬಹುದು, ಇಲ್ದೇನೂ ಇರಬಹುದು. ಯಾವಾಗಲೂ ಒಂದು ರಿಸ್ಕ್ ಅನ್ನೋದು ನಾವು ಕ್ಯಾರಿ ಮಾಡ್ತಾ ಇದ್ದೀವಿ. ಯಾವುದೇ ಸರ್ಜರಿ ಆಗಿರಲಿ ಒಂದು ರಿಸ್ಕ್ ಅನ್ನೋದು ನಾವು ಕ್ಯಾರಿ ಮಾಡ್ತಾ ಇದ್ದಾಗ ಅದಕ್ಕಿಂತನೂ ಅವ್ರಿಗೆ ಆಲ್ಟರ್ನೇಟ್ ಸೊಲ್ಯೂಷನ್ ಖಂಡಿತ ಇದೆ. ನಮ್ಮ ಹೋಮಿಯೋಪತಿನಲ್ಲಿ ಇಂಡಿವಿಜುವಲಿಸ್ಟಿಕ್ ಆಗಿ ಟ್ರೀಟ್ಮೆಂಟ್ ಅನ್ನೋದು ಕೊಡ್ತೀವಿ. ಯಾಕಂದ್ರೆ ಪ್ರತಿಯೊಬ್ಬರು ಮನುಷ್ಯರು DNA ಸ್ಟ್ರಕ್ಚರ್ ಒಂದೇ ತರ ಇರೋದಿಲ್ಲ, ಅವ್ರ ಕಾನ್ಸ್ಟಿಟ್ಯೂಷನ್ ಒಂದೇ ತರ ಇರೋದಿಲ್ಲ. ಸೊ ಅವ್ರ ದೇಹದಲ್ಲಿ ಬಂದಿರುವಂತ ಸಮಸ್ಯೆಗೆ ಮೂಲ ಕಾರಣ ಏನು, ರೂಟ್ ಕಾಸ್ ಅನಾಲಿಸಿಸ್ ಅನ್ನೋದು ಖಂಡಿತ ಪ್ರತಿಯೊಂದು ಕೇಸಲ್ಲಿ ಸ್ಪೆಷಲೈಸ್ಡ್ ಆಗಿ ನಡೀತಾ ಇರುತ್ತೆ. ಅವರಲ್ಲಿ ಇರುವಂತ ಒಂದು ಕಾರಣ ಏನಿರುತ್ತೆ ಪ್ರತ್ಯೇಕವಾಗಿ ಅದನ್ನ ಕಾನ್ಸಂಟ್ರೇಟ್ ಮಾಡಿದಾಗ ಡೆಫಿನೆಟ್ಲಿ ಅವ್ರ ಸಮಸ್ಯೆಗೆ ನಾವು ಪರಿಹಾರ ಅನ್ನೋದು ಕಂಡು ಬರಬಹುದು. ಜೊತೆಗೆ ಸರ್ಜರಿನೂ ಖಂಡಿತವಾಗ್ಲೂ ಅವಾಯ್ಡ್ ಮಾಡಬಹುದು. ಇನ್ ಕೇಸ್ ತುಂಬಾ ಅಡ್ವಾನ್ಸ್ ಸ್ಟೇಜ್ ಅಲ್ಲಿ ಅವ್ರು ಬರ್ತಾ ಇದ್ದಾರೆ, ಇಲ್ಲ ತುಂಬಾ ವಯಸ್ಸಾಗಿದೆ ಅಂತ ಅಂದದ್ಮೇಲೆ ಅಂಥವ್ರು ಕೂಡ ಇದಕ್ಕೆ ನಾವು ಹೋಗ್ಬೋದಾ ಹೋಮಿಯೋಪತಿ ಚಿಕಿತ್ಸೆಗೆ ಅಂತಾನೂ ಒಂದು ಡೌಟ್ ಇರುತ್ತೆ. ಡೆಫಿನೆಟ್ಲಿ ಯಾವುದೇ ಸ್ಟೇಜಸ್ ಇರಬಹುದು, ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರಬಹುದು, ಅಡ್ವಾನ್ಸ್ ಸ್ಟೇಜ್ ಇರಬಹುದು, ನೀವು ಯಾವುದೇ ತರ ಚಿಕಿತ್ಸೆ ಪಡ್ಕೊಂಡ್ರೂ ಕೂಡ
ನಿಮಗೆ ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂತಹ ಸ್ಪೆಷಲೈಸ್ಡ್ ನಾವು ಹೋಮಿಯೋಪತಿ ಚಿಕಿತ್ಸೆ ಏನಿದೆ ಕಾನ್ಸ್ಟಿಟ್ಯೂಷನಲ್ ಥೆರಪಿ ಅಂತ ಹೇಳಿ ಅವ್ರಿಗೆ ಕೊಡುವಂಥ ಚಿಕಿತ್ಸೆಯಿಂದ ಯಾವ ಸ್ಟೇಜಲ್ಲಿ ಇದ್ರೂ ಅಟ್ಲೀಸ್ಟ್ ತುಂಬ ಅಡ್ವಾನ್ಸ್ಡ್ ಆಗಿದ್ರೆ ಪೇನ್ ಫ್ರೀ ಲೈಫ್ನ ಲೀಡ್ ಮಾಡೋ ಥರ ಮಾಡಬಹುದು. ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ರೆ ನಾವು ಕಾಯಿಲೆ ಅನ್ನೋವಂಥದ್ದು ಗುಣಪಡಿಸ್ಕೋಬಹುದು. ಸೊ ಡೆಫಿನೆಟ್ಲಿ ಅವ್ರಿಗೆ ತುಂಬ ಒಳ್ಳೆ ಚಿಕಿತ್ಸೆ ಇದೆ ಅಂತಾನೆ ನಾವು ಹೇಳ್ಕೋಬಹುದು. ಓಕೆ ಡಾಕ್ಟರ್, ಆಹಾರ ಪದ್ಧತಿ ಕೂಡ ಬಹಳ ಮುಖ್ಯವಾದಂಥದ್ದು. ಅದರಲ್ಲಿ ಯಾವೆಲ್ಲ ಪದಾರ್ಥಗಳು ತಿನ್ನಬೇಕು, ಯಾವೆಲ್ಲ ಪದಾರ್ಥಗಳು ತಿನ್ನಬಾರ್ದು ಈ ಸಂಧಿವಾತಕ್ಕೆ? ನಾರ್ಮಲ್ ಆಗಿ ಸಂಧಿವಾತ ಬರೋಕ್ಕಿಂತ ಮುಂಚೆನೆ ಆಹಾರ ಪದ್ಧತಿ ಅನ್ನೋದು ಅತಿ ಮುಖ್ಯವಾದಂಥ ಅಂಶ ಅಂತಾನೆ ಹೇಳ್ಕೋಬಹುದು. ಯಾಕಂದ್ರೆ ಚಿಕ್ಕ ವಯಸ್ಸಿಂದಾನೇ ಕ್ಯಾಲ್ಸಿಯಂ ಕೊರತೆ ಅನ್ನೋದು ಶುರು ಆಗ್ತಾ ಇರುತ್ತೆ. ಮಕ್ಕಳು ಇತ್ತೀಚೆಗೆ ಜಂಕ್ ಫುಡ್ಗೆ ತುಂಬಾ ರೂಢಿ ಆಗ್ತಾ ಇದ್ದಾರೆ. ಜೊತೆಗೆ ಹಾಲು ಕುಡಿಯೋದು ಕಡಿಮೆ ಮಾಡ್ತಾ ಇದ್ದಾರೆ. ತರಕಾರಿ ಆಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಇವೆಲ್ಲ ಕನ್ಸಂಪ್ಷನ್ ಕೂಡ ಕಡಿಮೆ ಆಗ್ತಾ ಇದೆ. ಇನ್ನೊಂದು ಅಂಶ ಏನಂದ್ರೆ, ಇಂಥ ಆಹಾರ ತಗೊಂಡ್ರು ಕೂಡ ಅದು ಬೆಳೆದಿರೋ ಅಂತ ಒಂದು ಎಫೆಕ್ಟ್ ಏನಿದೆ, ಫರ್ಟಿಲೈಸರ್ಸ್ ಆಗಿರ್ಬೋದು, ಪೆಸ್ಟಿಸೈಡ್ಸ್ ಆಗಿರ್ಬೋದು, ಅದರಿಂದ ಬೆಳೆದಿರೋ ಕಾರಣದಿಂದ ಇಷ್ಟೊಂದು ಜನ ಹೆಣ್ಮಕ್ಳಲ್ಲೂ ಪೀರಿಯಡ್ ಸಮಸ್ಯೆ ಅನ್ನೋದು ನಾವು ನೋಡ್ತಾ ಇದ್ವಿ. ಸೊ ಡೆಫಿನೆಟ್ಲಿ ಏನೇ ಪ್ರಾಬ್ಲಮ್ ಆಗಿರಲಿ, ಅದು ಚಿಕ್ಕದಾಗೆ ಇದ್ದಾಗ್ಲೇನೆ ಇಲ್ಲ ಕಡಿಮೆ ಸ್ಟೇಜಸ್ ಅಲ್ಲಿ ಇದ್ದಾಗ್ಲೇನೆ ಅದನ್ನ ಗಮನ ಕೊಟ್ಟು ಅದಕ್ಕೆ ನಾವೇನಾದ್ರೂ ಪರಿಹಾರ ಕಂಡ್ಕೊಂಡು ಬಂದ್ರೆ ಡೆಫಿನೆಟ್ಲಿ ಅವಾಯ್ಡ್ ಮಾಡ್ಕೋಬಹುದು. ಸೊ ದ್ಯಾಟ್ಸ್ ದ ರೀಸನ್ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲಿ ಮೂಳೆಗೆ ಸಂಬಂಧಪಟ್ಟ ಆಹಾರ ಏನಿರುತ್ತೆ ಅಂದ್ರೆ ಸೊಪ್ಪುಗಳು ಹೆಚ್ಚಾಗಿ ತಗೊಳ್ಳೋದು, ಮಿಲ್ಕ್ ಕನ್ಸಂಪ್ಷನ್ ಚೆನ್ನಾಗಿ ಮಾಡೋದು, ನೀರು ಚೆನ್ನಾಗಿ ತಗೊಳ್ಳೋದು, ತೂಕನೂ ನಾವು ವೆಯ್ಟ್ ಅನ್ನೋದು ನಾವು ಮೇಂಟೈನ್ ಮಾಡಬೇಕಾಗಿರುತ್ತೆ. ಯಾಕಂದ್ರೆ ಈಗಿನ ಕಾಲದಲ್ಲಿ ಮಕ್ಕಳ ಸಮೇತನೂ ಒಬೆಸಿಟಿ ಸಮಸ್ಯೆ ನೋಡ್ತಾ ಇದ್ವಿ. ಸೊ ಅದು ಓಕೆ ಮಗು ಅಲ್ಲ, ಸೊ ತೂಕ ಜಾಸ್ತಿನೇ ಇರುತ್ತೆ, ಸ್ವಲ್ಪ ಏಜ್ ಆದ್ಮೇಲೆ ಅದು ಕಡಿಮೆ ಆಗ್ಬಿಡುತ್ತೆ. ಸೊ ಈವನ್ ಹೆಣ್ಮಕ್ಳಲ್ಲೂ ಸಮೇತನೂ ಪೀರಿಯಡ್ ಸಮಸ್ಯೆ ಏನಾದರೂ ಟೀನೇಜ್ ಅಲ್ಲಿ ಕಂಡು ಬಂದಾಗ ಮದುವೆ ಆದ್ಮೇಲೆ ಸರಿ ಹೋಗುತ್ತೆ. ಈ ರೀತಿ ಏನಾಗುತ್ತೆ ಅಂದ್ರೆ ಸೆಲ್ಫ್ ಆಗಿ ಅವ್ರ ಅದನ್ನ ಸಮಸ್ಯೆನ ನೆಗ್ಲೆಕ್ಟ್ ಮಾಡಿಕೊಂಡು ಕಾಂಪ್ಲಿಕೇಟ್ ಸ್ಟೇಜ್ಗೆ ಹೋದ್ಮೇಲೆ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಸ್ಟೇಜಸ್ ಅಲ್ಲೇ ಕರೆಕ್ಟ್ ಆಗಿ ಆಹಾರ ಕ್ರಮ ಜೊತೆಗೆ ಫಿಸಿಕಲ್ ಎಕ್ಸಸೈಸಸ್ ಅನ್ನೋದು ಅತಿ ಮುಖ್ಯವಾಗಿ ಇರಬೇಕು. ಈಗ ಅದ್ರ ಬಗ್ಗೆ ಯಾರಿಗೂ ಕೂಡ ಏನೋ ಕಾಳಜಿ ಇರೋದಿಲ್ಲ. ಎಲ್ಲರೂ ಮೊಬೈಲ್ ಅಲ್ಲಿ ಇರ್ತಾರೆ, ಮಕ್ಕಳು ತುಂಬಾ ಜನ ಆ ಥರ ಇರ್ತಾರೆ. ಜೊತೆಗೆ ದೊಡ್ಡವರಲ್ಲಿ ಸಮೇತನೂ ಮಾಡೋ ಕೆಲ್ಸಕ್ಕೆ ತಕ್ಕಂಗೆ ಕಾಯಿಲೆಗಳು ಇರುತ್ತೆ. ಸೊ ಆ ಥರ ನೆಗ್ಲೆಕ್ಟ್ ಮಾಡಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ಆಲ್ವೇಸ್ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಆಹಾರ ಕ್ರಮ ಜೊತೆಗೆ ನಿಮ್ಮ ಜೀವನ ಶೈಲಿ ಕೂಡ ಕರೆಕ್ಟಾಗಿ ಇರೋದ್ರಿಂದ ನಿಮಗೆ ಖಂಡಿತವಾಗ್ಲೂ ನಿಮ್ಮ ಸಮಸ್ಯೆ ಕಾಂಪ್ಲಿಕೇಟ್ ಅಲ್ಲ, ಕಾಯಿಲೆನೇ ನಾವು ಖಂಡಿತವಾಗ್ಲೂ ಅವಾಯ್ಡ್ ಮಾಡ್ಕೋಬಹುದು. ಓಕೆ ಡಾಕ್ಟರ್, ಸಂಧಿವಾತ ಇರುವಂತವರು ಎಕ್ಸರ್ಸೈಸ್ ಏನಾದ್ರೂ ಮಾಡ್ತಾ ಇದ್ರೆ ಇದು ಕಾರಣ ಜಾಸ್ತಿ ಆಗ್ತಾ ಹೋಗುತ್ತಾ ನೋವು, ಇಲ್ಲ ಕಡಿಮೆ ಆಗುತ್ತಾ ಅಂತ? ದಟ್ ಡಿಪೆಂಡ್ಸ್ ಅವರಲ್ಲಿ ಯಾವ ತರ ಜಾಯಿಂಟ್ ಎಫೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಬ್ಯಾಕ್ ಪೇನ್ ಇದೆ ಅಂತ ಅನ್ಕೊಳ್ಳಿ. ಬ್ಯಾಕ್ ಪೇನ್ಗೆ ಏನಂತಂದ್ರೆ ವಾಕಿಂಗ್ ಕಿಂತಾನು ಸೊಂಟಕ್ಕೆ ಸಂಬಂಧಪಟ್ಟ ಹಾಗೆ ಎಕ್ಸಸೈಸಸ್ ಅನ್ನೋದು ಅತಿ ಮುಖ್ಯವಾಗಿರುತ್ತೆ. ಸೊ ಆವಾಗ ಎಕ್ಸಸೈಸ್ ಅನ್ನೋದು ಮಾಡಬೇಕಾಗಿರುತ್ತೆ. ಬಟ್ ಅದಕ್ಕೂ ಲಿಮಿಟೇಷನ್ ಇದೆ. ಎಂಥವ್ರು, ಯಾಕಂದ್ರೆ ಈಗ ಯೂಟ್ಯೂಬ್ ಅಲ್ಲಿ ಅಂದ್ರೆ ತುಂಬಾ ಇನ್ಫಾರ್ಮೇಶನ್ ಇದೆ. ಸೊ ಕೆಲವೊಂದು ಟ್ರೂ ಇರ್ಬೋದು, ಕೆಲವೊಂದು ಫಾಲ್ಸ್ ಇರ್ಬೋದು. ಸೊ ಸೆಲ್ಫ್ ಆಗಿ ಈ ತರ ಎಕ್ಸಸೈಸಸ್ ಮಾಡ್ಕೊಂಡು ಎಷ್ಟೊಂದು ಜನ ಕಾಂಪ್ಲಿಕೇಟ್ ಮಾಡಿರೋ ಅಂತ ಚಾನ್ಸಸ್ ಕೂಡ ನಾವು ನೋಡಿದ್ವಿ. ಸೊ ಹಾಗಾಗಿ ಎಕ್ಸಸೈಸ್ ಮಾಡಬೇಕು, ಬಟ್ ಕರೆಕ್ಟ್ ಅಡ್ವೈಸ್ ತಗೊಂಡು ಮಾತ್ರನೇ ಎಕ್ಸಸೈಸ್ ಮಾಡಬೇಕಾಗಿರುತ್ತೆ. ಅಂಡ್ ಎಸ್ಪೆಷಲಿ ಮಂಡಿ ನೋವು ಇರೋರು ಏನಂತ ಆಗುತ್ತೆ ಅಂದ್ರೆ ವಾಕಿಂಗ್ ಮಾಡಬಾರ್ದು. ಅಂದ್ರೆ ಆ ವಾಕಿಂಗ್ ಮಾಡಿದಾಗ ಓಕೆ ನಮ್ಗೆ ಶುಗರ್ ಇದೆ, ಸೊ ಥೈರಾಯ್ಡ್ ಇದೆ, BP ಇದೆ, ಇದಕ್ಕೆಲ್ಲ ವಾಕಿಂಗ್ ತುಂಬಾ ಮುಖ್ಯ ಅಂತ ಹೇಳಿ ಬಲವಂತವಾಗಿ ನೋವನ್ನ ತಡ್ಕೊಂಡು ತುಂಬಾ ಜಾಸ್ತಿ ವಾಕಿಂಗ್ ಅನ್ನೋದು ಮಾಡ್ತಾ ಇರ್ತಾರೆ. ಸೊ ದಟ್ ಇಸ್ ವೆರಿ ರಾಂಗ್. ನೀವು ವಾಕಿಂಗ್ ಮಾಡಿದಾಗ ನಿಮ್ ನೋವು ಜಾಸ್ತಿ ಆಗುತ್ತೆ, ಬಟ್ ಅದನ್ನ ತಡ್ಕೊಂಡು ಮಾಡೋದ್ರಿಂದ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ನಿಮ್ ಪ್ರಾಬ್ಲಮ್ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀರಾ. ಎಕ್ಸಸೈಸಸ್ ಇಂದ ಇಲ್ಲ ವಾಕಿಂಗ್ ಇಂದ ನಿಮ್ಮ ನೋವು ಕಡಿಮೆ ಆಗ್ತಾ ಇದೆ ಅಂತ ಅರ್ಥ ಏನು? ಯು ಆರ್ ಫೀಲಿಂಗ್ ಬೆಟರ್. ಆಗ ಆ ಸ್ಟೇಜ್ ಅಲ್ಲಿ ನೀವು ವಾಕಿಂಗ್ ಎಕ್ಸಸೈಸ್ ಮಾಡಬಹುದು. ಬಟ್ ನಿಮ್ಮ ನೋವು ಜಾಸ್ತಿ ಆಗಿದೆ ಅಂತ ಹೇಳಿ ತಡ್ಕೊಂಡು ಮಾಡೋಂಥ ಅವಶ್ಯಕತೆ ಏನಿಲ್ಲ. ಸೊ ಫಸ್ಟ್ ನಿಮ್ಮ ನೋವು ಕಡಿಮೆ ಆಗಲಿ, ಅದು ಪೇನ್ ಕಿಲ್ಲರ್ ಇಂದ ಅಲ್ಲ, ನ್ಯಾಚುರಲ್ ಆಗಿ ಅದಕ್ಕೆ ಬೋನ್ಗೆ ಒಂದು ಸ್ಟ್ರೆಂತ್ ಬರಲಿ, ಮಸಲ್ಸ್ಗೆ ಸ್ವಲ್ಪ ಸ್ಟ್ರೆಂತ್ ಬರಲಿ. ಏನ್ ಕಾರಣದಿಂದ ನಿಮಗೆ ಪೇನ್ಸ್ ಬರ್ತಾ ಇದೆಯಲ್ಲ ಆ ರೂಟ್ ಕಾಸ್ ಟ್ರೀಟ್ಮೆಂಟ್ ನಿಮಗೆ ಕಡಿಮೆ ಆಗಲಿ. ಆವಾಗ ಎಸ್ಪೆಷಲಿ ನಮ್ಮ ಹೋಮಿಯೋಪತಿನಲ್ಲಿ ಕೊಡುವಂಥದ್ದು ರೂಟ್ ಕಾಸ್ ಟ್ರೀಟ್ಮೆಂಟ್. ಆ ಟ್ರೀಟ್ಮೆಂಟ್ ಕೊಟ್ಟಾಗ ನಿಮ್ಗೆ ಕಾಣುವಂಥ ಒಂದು ಇಂಪ್ರೂವ್ಮೆಂಟ್ ಏನಾಗುತ್ತಲ್ಲ, ಆ ಇಂಪ್ರೂವ್ಮೆಂಟ್ ಕಂಡು ಬಂದಾಗ ಬೇಕಂದ್ರೆ ನೀವು ಎಕ್ಸಸೈಸಸ್ ಕೂಡ ಆರಾಮಾಗಿ ಮಾಡಬಹುದು, ವಾಕಿಂಗ್ ಕೂಡ ಮಾಡಬಹುದು. ಟ್ರೀಟ್ಮೆಂಟ್ ಜೊತೆಗೆ ಆಹಾರ ಕ್ರಮ ಅಂಡ್ ಎಕ್ಸಸೈಸಸ್ ಈ ಮೂರು ಕೂಡ ಜೊತೆಗೆ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ಆರ್ಥ್ರೈಟಿಸ್ ಅನ್ನುವಂಥ ಸಮಸ್ಯೆನ ನಾವು ಶಾಶ್ವತವಾಗಿ ಪರಿಹಾರ ಕೊಡಬಹುದು. ಓಕೆ ಡಾಕ್ಟರ್, ನಮ್ಮ ಹೋಮಿಯೋಪತಿಯಲ್ಲಿ ಶಾಶ್ವತ ಪರಿಹಾರ ಇದೆಯಾ? ಹಾಗೆ ಹೇಗೆ ನಡೆಯುತ್ತೆ ಚಿಕಿತ್ಸೆ ಇದಕ್ಕೆ? ಆಸ್ ಐ ಸೆಡ್, ಪ್ರತಿಯೊಬ್ಬ ಮನುಷ್ಯರಿಗೆ ಕಾನ್ಸ್ಟಿಟ್ಯೂಷನ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದೇ ತರ ಜಾಯಿಂಟ್ ಪೇನ್ ಅನ್ನೋದು ಒಂದು ಪ್ರಾಬ್ಲಮ್. ಬಟ್ ಅವ್ರಿಗೆ ಬಂದಿರುವಂಥ ಜಾಯಿಂಟ್ ಪೇನ್ ಯಾವ ಕಾರಣದಿಂದ ಬಂದಿದೆ? ಕೆಲವೊಬ್ಬರಿಗೆ ಥೈರಾಯ್ಡ್ ಇಂದಾನು ಜಾಯಿಂಟ್ಸ್ ಪೇನ್ ಬರುತ್ತೆ, ಕೆಲವೊಬ್ಬರಿಗೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿಯಿಂದಾನು ಬರ್ಬೋದು, ಕೆಲವೊಬ್ಬರಿಗೆ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ, ಕೆಲವೊಬ್ಬರಿಗೆ ಮಾನಸಿಕ ಒತ್ತಡದಿಂದಾನು ಹಾರ್ಮೋನಲ್ ಚೇಂಜಸ್ ಆಗಿ ಸಂಧಿವಾತ ಅನ್ನೋದು ಬರಬಹುದು, ಕೆಲವೊಬ್ಬರಿಗೆ ಆಟೋ ಇಮ್ಯೂನ್ ಡಿಸೀಸಸ್ ಇಂದ ಬರ್ಬೋದು, ಕೆಲವೊಬ್ಬರಿಗೆ ಪೋಸ್ಟ್ ಆಕ್ಸಿಡೆಂಟ್
ಇಂಜರಿಯಿಂದಾನು ಬರಬಹುದು. ಸೊ ಒಬ್ಬೊಬ್ಬರಿಗೆ ಒಂದೊಂದ್ ತರ ಕಾರಣ ಇರೋ ತರಾನೇ ಚಿಕಿತ್ಸೆ ಕೂಡ ನಮ್ಮ ಹೋಮಿಯೋಪತಿನಲ್ಲಿ ಇಂಡಿವಿಜುವಲಿಸ್ಟಿಕ್ ಆಗಿ ನಾವು ಕಾನ್ಸ್ಟಿಟ್ಯೂಷನಲ್ ಥೆರಪಿ ಚಿಕಿತ್ಸೆ ಕೊಟ್ಟಾಗ ಡೆಫಿನೆಟ್ಲಿ ಅವ್ರ ಸಮಸ್ಯೆಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಓಕೆ ಡಾಕ್ಟರ್, ಇಷ್ಟು ಹೊತ್ತು ಸಂಧಿವಾತದ ಬಗ್ಗೆ ಬಹಳಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು. ಧನ್ಯವಾದ. ನಮ್ಮ ಹೋಮಿಯೋಪತಿ ಶಾಖೆಗೆ ಭೇಟಿ ಕೊಡಬೇಕಾದ್ರೆ ವಿಳಾಸ ಹೀಗಿದೆ, ನೋಟ್ ಮಾಡ್ಕೊಳ್ಳಿ. ನಮ್ಮ ಹೋಮಿಯೋಪತಿ ಬೆಂಗಳೂರು ಶಾಖೆಗಳು ಮಲ್ಲೇಶ್ವರಂ, ಜಯನಗರ. ಇತರೆ ಶಾಖೆಗಳು ಹುಬ್ಬಳ್ಳಿ, ಮೈಸೂರು, ದಾವಣಗೆರೆ, ಕಲಬುರಗಿ, ಹಾಸನ, ಶಿವಮೊಗ್ಗ ಮತ್ತು ಹೊಸಪೇಟೆ. ಮತ್ತಷ್ಟು ಶಾಖೆಗಳು ಉಡುಪಿ, ಮಹಾರಾಷ್ಟ್ರ, ಮುಂಬೈ, ಪುಣೆ, ಸೋಲಾಪುರ, ಕೋಲ್ಹಾಪುರ, ನಾಗ್ಪುರ, ಔರಂಗಾಬಾದ್, ನಾಸಿಕ. ದೂರವಾಣಿ ಸಂಖ್ಯೆ ಹೀಗಿದೆ 9620240240. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್ ವಿಶೇಷ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.